ಹೆಲೋ ಎವ್ರಿವನ್. ಇವತ್ತು ಆಫೀಸಿಂದ ಬಂದಾಗ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ಕೊಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೆ ನಿಮಗೊಂದು ಕ್ವಿಕ್ ಆದ ಒಂದು ಈಸಿ ಆದ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ಬಾಯ್ಲ್ಡ್ ಎಗ್ ಬುರ್ಜಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ವೆರಿ ಸಿಂಪಲ್. 3 ಬೇಯಿಸಿದ ಮೊಟ್ಟೆ, 1 ಈರುಳ್ಳಿ, 1 ಟೊಮೊಟೊ, ಹಾಗೆ 2 ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಮಾಡ್ತಿರೋದು ಇಬ್ಬರಿಗೋಸ್ಕರ, ಅದರಿಂದ 1 ಈರುಳ್ಳಿ 1 ಟೊಮೊಟೊ ತೊಗೊಂಡಿದ್ದೀನಿ. ಮೊದಲು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಟೊಮೊಟೊನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚ್ತೀನಿ. ತುಂಬ ಉದ್ದ ದಪ್ಪ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಟೊಮೊಟೊನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ನಾನು ಪ್ರಿಫರ್ ಮಾಡೋದು ಉದ್ದ ಹೆಚ್ಕೊಡಿ ಅಂತ. ಯಾಕಂದರೆ ಸಣ್ಣ ಮಕ್ಕಳಿರ್ತಾರೆ, ತುಂಬ ಚಾನ್ಸಸ್ ಇರುತ್ತೆ, ತಿನ್ನೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಉದ್ದ ಹೆಚ್ಕೊಂಡ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ, ತಿನ್ನೋ ಆಪ್ಷನ್ಸ್ ತುಂಬ ಕಡಿಮೆ. ಬಟ್ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಮಿಸ್ ಆಗಿ. ಸೊ ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಮ್ಮೆ ತರಕಾರಿ ಎಲ್ಲ ಹೆಚ್ಕೊಂಡಾದ್ಮೇಲೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಗೆ ಆಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇದ್ದೀನಿ. ಎಲ್ಲ ಬೇಳೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ಇದಕ್ಕೆ ನಾನು ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಹಾಗೆ ಕೈ ಆಡಿಸ್ತೀನಿ, ಬಿಕಾಸ್ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ನಾನು ಈರುಳ್ಳಿ ಜೊತೆಗೇ ನಾನು ಏನು ಮಾಡ್ತೀನಿ, ಮೆಣಸಿನ್ಕಾಯಿನೂ ಹಾಕ್ತೀನಿ. ಬಟ್ ಟೊಮೊಟೊ ನಾನು ಈಗಲೇ ಹಾಕಲ್ಲ, 1-2 ನಿಮಿಷ ಬಿಟ್ಟು ಹಾಕ್ತೀನಿ. ಯಾಕೆ ಅಂದರೆ ಸ್ವಲ್ಪ ಬೇಗ ಹಾಕ್ಬಿಟ್ರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ ಅಂತ ನಾನು 2 ನಿಮಿಷ ಬಿಟ್ಟು ಹಾಕ್ತೀನಿ. ಸೊ ಟೊಮೊಟೊ ಎಲ್ಲ ಹಾಕಾಯಿತು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರ ನಿಮಗೆ ಬೇಕಾದಷ್ಟು ನೋಡಿ ಖಾರ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ನನಗೆ ಎಣ್ಣೆ ಕಡಿಮೆ ಅನಿಸ್ತು, ಹಂಗಾಗಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡಿ, ಮೊಟ್ಟೆ ಬೇಯಿಸಿದೆಯಲ್ಲ ಚೆಕ್ ಮಾಡಿ. ನಾನಿಲ್ಲಿ ಗರಂ ಮಸಾಲ ಇನ್ನೂ ಸ್ವಲ್ಪ ಕಡಿಮೆ ಅನಿಸ್ತು, ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆಂದ ಮಿಕ್ಸ್ ಆದಮೇಲೆ ಮೊಟ್ಟೆ ಬೆಂದಿದೆ ಎಲ್ಲ ಚೆಕ್ ಮಾಡಿದೆ. ಮೊಟ್ಟೆ ಬೆಂದಿದೆ, ನೀರೆಲ್ಲ ತೆಗೆದು ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು, ಯಾಕೆ ಅಂದರೆ ಬೇಯಿಸಿದ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಮಸಾಲೆ ಜೊತೆಗೆ, ಹಂಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಕ್ಲೀನಾಗಿ ಮೊಟ್ಟೆನ ಕ್ಲೀನಾಗಿ ಹೆಚ್ಚಿ ಸಣ್ಣ ಪೀಸ್ ಮಾಡಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಚೆಂದ ಮಾಡಿ ಗೂರಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಚೆಂದಾಗಿ ಗೂರಾಡಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಗೆ ಗೂರಾಡಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಗೂರಾಡಿದ್ಮೇಲೆ ನಿಮ್ಮ ಬಾಯ್ಲ್ಡ್ ಎಗ್ ಬುರ್ಜಿ ರೆಡಿಯಾಗಿದೆ. ಇದು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ ಫ್ರೆಂಡ್.